ಆಯ್ತು ಹೆಂಗೆ ಅಲ್ಲ ಅದನ್ನ ಹೇಳಲಿಲ್ಲ ಇವತ್ತು ಅದನ್ನ ಹೇಳಲಿಲ್ಲ ಅದನ್ನ FSL ಕಳ್ಸಿದೀವಿ ಅಂತ ಹೇಳಿಲ್ಲ. ಆ ಬುರುಡಿಯನ್ನ ಹೌದು ಹೇಳಿದೆ FSL ನೋಡಿ ಆ ಸ್ಕಲ್ ಅದು 6ನೇ ಹೊಂಡದಲ್ಲಿ ನೀವು ಆ ಸ್ಕಲ್ಲಿನ ಬಗ್ಗೆ ತನಿಖೆ ನಡೀತಿದೆ FSL ಕಳಿಸಿದಿರಿ ಅಂತ ಹೇಳಿದ್ರಿ. ಆ ಸ್ಕಲ್ ತೆಗಿಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅದನ್ನ ಹೇಳಿ ಫಸ್ಟ್. ಆ ಸ್ಕಲ್ ನೀವೀಗ SIT ತನಿಖೆನಲ್ಲಿ ಒಂದ್ ನಿಮಿಷ ಸರ್, SIT ತನಿಖೆನಲ್ಲಿ 17 ಗುಂಡಿಗಳನ್ನು ಏನ್ ತೆಗೆದ್ರಿ, ಅದರಲ್ಲಿ ಏನೇನ್ ಸಿಕ್ತು ಅದನ್ನ ಪರ್ಸ್ಯೂ ಮಾಡ್ಲಿಕ್ಕೆ ಒಬ್ರು ಮ್ಯಾಜಿಸ್ಟ್ರೇಟ್ ಇಟ್ಟಿದೀವಿ. ಸರಿ, ಆ ವಾದ ನಾನು ಒಪ್ಕೊಂಡೆ. ಆ ಅನಾಮಿಕ ಬಂದು ಆ ಬುರುಡೆನ್ ತೆಗಿಬೇಕಾದ್ರೆ ಯಾರು ಅನುಮತಿ ಕೊಟ್ಟಿದ್ರು? ನೀವು ಆ ಬುರುಡೆನ FSL ಕಳಿಸಿರೋದು ಸರಿ, ಆ ಬುರುಡೆ ತೆಗಿಲಿಕ್ಕೆ ಕೊಟ್ಟರ ಅನುಮತಿ ಯಾರು? ಯಾರ್ದದು? ಆ ಅನುಮತಿ ಕೊಟ್ಟಿದ್ರ? ಅನುಮತಿ ಕೊಟ್ಟಿಲ್ಲ ಅಂತಾದ್ರೆ ಅವನ ಮೇಲೆ ಇಲ್ಲಿ ತನಕ ಏನ್ ಆಕ್ಷನ್ ತಗೊಂಡಿದ್ದೀರಿ? ಅವನ ಮೇಲೆ ಇಲ್ಲಿ ತನಕ ಏನು ಆಕ್ಷನ್ ತಗೊಂಡಿರಿ ಅಂತ ಹೇಳ್ಬೇಕಲ್ಲ. ಅವ್ನು ತಗೊಂಡಿದ್ದಕ್ಕೆ FSL ವರದಿ ಕೊಡ್ಲಿಕ್ಕೆ ಕಳಿಸಿರೋದು ಕೊಟ್ರೆ ಆಮೇಲೆ ಇಲ್ಲ ಅಂತ ಆಯ್ತು ಅಂತ ಇಟ್ಕೊಳ್ಳಿ, ಕಾನೂನಲ್ಲಿ ಅವಕಾಶ ಇಲ್ವಾ ಅವನ ಮೇಲೆ ಕ್ರಮ ತಗೊಳಕ್ಕೆ? ಮತ್ತೆ ಅಲ್ಲಿವರೆಗೂ ಕಾಯ್ಬೇಕಲ್ಲ. ಅರೆ ಎಲ್ಲರೂ ಕ್ರಮ ತಗೊಳಕ್ಕಾಗುತ್ತಾ? ನೀವು ಸದನದಲ್ಲಿ ಇಲ್ಲಿ ಹೇಳಿದ್ರಿ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಕ್ರಮ ತಗೊಂಡಕ್ಕಾಗತ್ತಾ? ಏನ್ ಮಾತಾಡ್ತಾರೆ? ಗೃಹ ಸಚಿವರು ಒಳ್ಳೆ ಪಾಯಿಂಟ್ ಹೇಳವ್ರೆ. ನಾನು ಮರ್ತೋಗ್ಬಿಟ್ಟಿದ್ದೆ, ಅದು ಬರ್ಕೊಂಡಿರ್ಲಿಲ್ಲ. ಅಕಸ್ಮಾತ್ ಅಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಅಂದಿದ್ರೆ ಅವನ ಮೇಲೆ ಆಕ್ಷನ್ನು ತಗೊಬೋದಲ್ಲ ನಾವು ಅಂತ ಸೆಕ್ಷನ್ನು ಕೂಡ ಹೇಳಿದ್ದಾರೆ. ಈಗ ಬಂದ ಸುದ್ದಿ. ಓಕೆ, ಈಗ ಅವನು ಹೇಳಿದಾನಂತೆ, ನಾನು ತಮಿಳ್ನಾಡಲ್ಲಿದ್ದೆ, ನನಗೇನು ಗೊತ್ತಿಲ್ಲ, ನಾನು ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು, ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಅದು ಯಾರೋ ಒಬ್ಬ ಲೇಡಿ ಬಂದ್ಲು, ನನಗೆ ಭಯ ಆಯಿತು. ಅವಳು ಸ್ಟೇಟ್ಮೆಂಟ್ ಕೊಟ್ಮೇಲೆ ನನಗನ್ನಿಸ್ತು ಇವಳು ಹೇಳೋದು ಎಲ್ಲನೋ ಒಂದು ನನಗೆ ಮೂಳೆ ಸಿಗುತ್ತೆ, ನಾನು ಕೊಡ್ಬೋದು ಅಂತ. ಈಗ ನನಗೆ ಬರ್ತಾ ಇದೆ, ಟಿ ವಿಗಳಲ್ಲೆಲ್ಲ ಬರ್ತಾ ಇದೆ. ಅಲ್ಲ ಹೇಳಿದ್ದು ಇವರು ಏನು ಇಲ್ಲ ಅಂದರೆ ಇವರು ಎಷ್ಟು ಅಂದರೆ ನಮ್ಮ ಪರಮೇಶ್ವರ್ ಅವರು ಎಷ್ಟು ಕೂಲಾಗಿ ಆ ಬೆಣ್ಣೆ ಒಳಗಡೆ ಕೂದಲು ತೆಗೆದುತ್ತರ ಹೇಳ್ತಾವ್ರೆ, ರೆಡಿ ಮಾಡ್ಕೊಂಬಂದು. ಇಡೀ ರಾಜ್ಯದಲ್ಲಿ ಗೃಹ ಸಚಿವರೇ, ಇಡೀ ರಾಜ್ಯದಲ್ಲಿ ಸುಮಾರು 3-4 ಲಕ್ಷ ಜನ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ. ಇದೇನು ನಿಮ್ಮ ಕಣ್ಣಿಗೆ ಕಾಣಿಸಲ್ವ? ಸರ್ಕಾರ ಕಣ್ಣಿಗೆ ಏನು ಇಲ್ಲ. ಅಗದಿದ್ದೀರಲ್ಲ ಕಾಡನ್ನೆಲ್ಲ ಹೋಗಿ, ಫಾರೆಸ್ಟ್ ಪರ್ಮಿಷನ್ ತೊಗೊಂಡಿದ್ದೀರಾ ನೀವು? ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ? ಕೋರ್ಟಲ್ಲಿ ಹೇಳಿದ್ರಾ? ನಾನು ಕೇಳ್ತಾ ಇದ್ದೀನಿ, ಕಂಪ್ಲೇಂಟು ಕೊಟ್ಟಾಗ ಪೊಲೀಸರು ಹೋಗಿ ಕೋರ್ಟಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಪೊಲೀಸರು ಈ ಕೇಸನ್ನು ಈ ಸೆಕ್ಷನ್ ಪ್ರಕಾರ ನಾವು ಮಾಡೋಕ್ಕೆ ಬರಲ್ಲ, ನೀವು ಅನುಮತಿ ಕೊಟ್ಟರೆ ಮಾಡ್ತೀನಿ ಅಂತ ಕೇಳಿದ್ದಾರೆ ಪೊಲೀಸರು. ಕೋರ್ಟು ಪರ್ಮಿಷನ್ ಕೊಟ್ಟಿದೆ, ನೀವು ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. SIT ಮಾಡಿ ಅಂತ ಕೊಟ್ಟಿದ್ದಾರಾ? ನನ್ನ ಪ್ರಶ್ನೆ, SIT ಮಾಡಿಕೊಟ್ಟಿದ್ದಾರಾ? ಹಾಗಾದರೆ ಇಡೀ ರಾಜ್ಯದಲ್ಲಿ ನಾನು ಗೃಹ ಸಚಿವನಾಗಿದ್ದೆ, ಇಡೀ ರಾಜ್ಯದಲ್ಲಿ 1,000 ದಿನ 1,000 ಕಂಪ್ಲೇಂಟ್ ಬರ್ತದೆ. ನೀವ್ಯಾಕೆ ಎಲ್ಲಿ ಮಾತಾಡ್ತೀರಿ? ಸರ್ಕಾರಿ ಉತ್ತರ 1,000 ಕಂಪ್ಲೇಂಟ್ ಬರ್ತದೆ ಡೈಲಿ. ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗೆ 1,000 ಕಂಪ್ಲೇಂಟ್ ಬರ್ತದೆ. ನನ್ನ ಮಗನ್ನ ಹೊಡೆದಾಕಿದ್ರು, ನನ್ನ ಮಗ ಕೊಲೆ ಮಾಡಿದ್ರು, 1000 ಬರ್ತೈತೆ. ಹಂಗಾರೆ 1000ಕ್ಕೂ SIT ಮಾಡಿದ್ದೀರಾ? ಇದಕ್ಕೆ ಯಾಕೆ ಮಾಡಿದ್ರಿ? ಇವತ್ತು ಧರ್ಮಸ್ಥಳದ ಮಾನ ಹರಾಜು ಆಯ್ತಲ್ಲ, ಕಟ್ಕೊಡ್ತೀರಾ ನೀವು? ಈ ಸರ್ಕಾರ ಕಟ್ಕೊಡ್ತೀರಾ ಹೇಳಿ? ಧರ್ಮಸ್ಥಳದ ಮಾನ ಹರಾಜಾಗಿದೆ, ಇವತ್ತು ಕಟ್ಕೊಡ್ತೀರಾ ನೀವು ಸರ್ಕಾರ? ಇದರಿಂದ ಯಾರಿದ್ದಾರೆ ನಮಗೆ? ಇವನೆಲ್ಲ ಯಾರೋ ಇವನು ಬಿಟ್ಬಿಡಿ, ಇವನೆಲ್ಲ ಮುಖ್ಯ. ಇದರಿಂದ ಇರುವಂತ ಕುತಂತ್ರ ಯಾವುದು? ಇದರಿಂದ ಇರೋ ಕುತಂತ್ರ ಯಾವುದು? ಇದರಿಂದ ಇರೋ ಗ್ಯಾಂಗ್ ಯಾವುದು? ಷಡ್ಯಂತ್ರ. ಈಗ DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ. DK ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ, ಬೆಂಬಲ ಕೊಡ್ತೀನಿ ನಾನು. ಷಡ್ಯಂತ್ರ ಇದೆ ಅಂತ ಅವರು ಷಡ್ಯಂತ್ರ ಯಾರು ಹೇಳ್ಬೇಕು? ಬಹಿರಂಗ DK ಶಿವಕುಮಾರ್ ಅವರು ಷಡ್ಯಂತ್ರನ ಬಹಿರಂಗಪಡಿಸಬೇಕು. ಇಲ್ಲ, ನಾವು ಅವರು ಈ ಷಡ್ಯಂತ್ರ ಯಾಕೆ ಹೇಳಿದ್ರು? ಈ ವಿಷಯ ಬಗ್ಗೆ ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ. ಅವ್ರು ಯಾಕೆ ಹೇಳಿದ್ರು? DK ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಸದನದಲ್ಲಿ ಇದ್ದಾರೆ, ಬಹಿರಂಗಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ. ನಾನು 100 ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ, ಆ 101ನೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದ್ದಾರೆ ಅಂತ ಧೈರ್ಯವಾಗಿ ಹೇಳಿ.
ಮಾಡಿದ್ಮೇಲೆ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದೆ. ಅವರ ಕುಟುಂಬದವರು, ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ, ಅವರು ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ. SIT ರಚನೆ ಮಾಡಿದ್ದೀರಾ, ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ, ದಯಮಾಡಿ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನು ಬಹಿರಂಗಪಡಿಸಿ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆನೆ. ಅವರೇ ಒಪ್ಕೊಳ್ಳೋದು, ಅವ್ರ ಸೋದರ ಇರ್ಬೋದು, ಅವ್ರು ಬಂದಿದ್ದವರು, ನಾನಿದ್ದೆ ಅವತ್ತಲ್ಲಿ. ಅವ್ರ CCTV ಹೆಗಡೆ ಧರ್ಮಾಧಿಕಾರಿ ಹೆಗಡೆ ಅವರ ಸೋದರ ಇರ್ಬೋದು ಅವರು. ಆ CCTV ತೆಗೆಸಿ ನೋಡಿ, ಮುಖ್ಯಮಂತ್ರಿಗಳ ಮನೆಗೆ ಬಂದು ಅವರು ಸ್ವಾಗತ ಬಯಸಿದ್ದಾರೆ. ಯಾರು ಬಂದಿದ್ರು ಅಂತ ನೋಡಿ, ನಾವೆಲ್ಲ ಹೋದಾಗ ಡೇಟ್ ಸಮೇತ ಕೊಡ್ತೀವಿ. ಇವ್ರಿಗೆ ಯಾಕೆ ಬಂದೈತೆ ಗೊತ್ತಿಲ್ಲಪ್ಪ ನಮ್ಗೆ. ಇವ್ರು ಇದ್ರೂ ರಾಜಕೀಯ ಮಾಡಕ್ ಹೊರಟವ್ರೆ. SIT ತನಿಖೆ ನಡಿಬೇಕಾದ್ರೆ ಇವ್ರು ಯಾರು ಇವ್ರ ಮೇಲೆ ಕ್ರಮ ತಗೋಬೇಕು, ಇವ್ರ ಮೇಲೆ ಕ್ರಮ ತಗೋಬೇಕು. ಇವರು ಕುತ್ಕೊಂಡು ಏನೋ ಕಾಂಗ್ರೆಸ್ನವರು ವಿರೋಧಿಗಳು, ನಾವೆಲ್ಲ ಅವ್ರ ಪರ ಇದ್ದೀವಿ ಅಂತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ತನಿಖೆ ನಡೀತಾ ಇದೆ, ಇದು ತನಿಖೆ ಆಗಬೇಕು. ನಾವೇನೋ ವಿಲನ್ಗಳು, ಇವರೇ ಹೀರೋಗಳು ಅಂತ ಅದು ಪವಿತ್ರವಾದ ಸ್ಥಳ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ತನಿಖೆ ನಡೀತಾ ಇದೆ. ಒಂದು ಯಾರು ಅಂತ ಗೊತ್ತಾಗುತ್ತೆ. ಅಲ್ಲೂ ರಾಜಕೀಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ತಗೋಬೇಕು. ಬಿಜೆಪಿ ನೀವಿದನ್ನ ಗಂಭೀರವಾಗಿ ತಗೊಂಡಿಲ್ಲ. ನಿಮ್ಮ ಹತ್ರ ಕೇಳಬೇಕಾಗಿಲ್ಲ. ತಡ್ಕೊಂಡಿದ್ರಿ, ಇನ್ನೊಂದು 15 ದಿವಸ 20 ದಿವಸ ಸುಮ್ಕಿರ್ರಿ, ಎಲ್ಲ ಬರುತ್ತೆ. 20 ದಿವಸ ತಡ್ರಿ, ಎಲ್ಲ ಸತ್ಯ ಬಯಲಾಗುತ್ತೆ, ಧರ್ಮಸ್ಥಳ ಪವಿತ್ರವಾಗುತ್ತೆ. ಸುಮ್ನಿರ್ರಿ ಸ್ವಲ್ಪ. ಯಾಕಿದ್ರಲ್ಲಿ ರಾಜಕೀಯ ಮಾಡ್ಕೊತೀರಾ? ಸುಮ್ಕಿರ್ರಿ. ಬಾಲಕೃಷ್ಣ ಅವರೇ, ಬಾಲಕೃಷ್ಣ ಮಾತಾಡಿ ಕೂತ್ಕೊಳ್ಳಿ. ಈಗ ಬಾಲಕೃಷ್ಣ